ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ಕೇತುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲಿ ಯಾವ ಸಮಯದಲ್ಲಿ ಆರಂಭವಾಗುತ್ತೆ, ಈ ಗ್ರಹಣದ ಪರಿಣಾಮದಿಂದ ದ್ವಾದಶ ರಾಶಿಗಳಲ್ಲಿ ಯಾವ ದಾನ ಧರ್ಮಗಳನ್ನು ಮಾಡಬೇಕು, ಯಾವ ರೀತಿ ಈ ಸಂದರ್ಭದಲ್ಲಿ ಗ್ರಹಣದ ನಂತರ ಯಾವ ರಾಶಿಗೆ ಯಾವ ರೀತಿ ಅನುಕೂಲ ಮತ್ತು ಪ್ರತಿಕೂಲ ಫಲಗಳಿರುತ್ತೆ, ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಇದು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಅಂದರೆ ಕೇತುಗ್ರಸ್ತ ಅಂದರೆ ಆಲ್ರೆಡಿ ನಮಗೆ ಈ ಚಂದ್ರಗ್ರಹಣ ಆರಂಭ ಅನ್ನೋದು ಭಾರತ ದೇಶದಲ್ಲಿ ಇರುವುದಿಲ್ಲ. ಮತ್ತು ಭಾರತ ದೇಶದಲ್ಲಿ ಮತ್ತು ಅಂತ್ಯ, ಚಂದ್ರಗ್ರಹಣದ ಅಂತ್ಯ ಭಾರತ ದೇಶದಲ್ಲಿ ಭಾರತೀಯ ಜನತೆಯಲ್ಲಿ ಇರೋದರಿಂದ ಈ ಗ್ರಹಣದ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕಾಗಿರುತ್ತೆ. ಗ್ರಹಣದ ಆರಂಭದಲ್ಲಿ ಸ್ನಾನ, ಗ್ರಹಣದ ಅಂತ್ಯದಲ್ಲಿ ಸ್ನಾನ, ಗ್ರಹಣದ ಸಮಯದಲ್ಲಿ ಆಹಾರ ನಿಯಮಗಳನ್ನು ಪಾಲಿಸುವುದು ಮತ್ತು ಮುಖ್ಯವಾಗಿ ಗ್ರಹಣದ ನಂತರ ಮಾಡಬೇಕಾಗಿರುವಂಥ ಪೂಜಾ ವಿಧಾನ, ದಾನ ಧರ್ಮಾದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ ಜಾತಕರಿಗೆ ಈ ಚಂದ್ರಗ್ರಹದ ಪ್ರಮಾಣ ಯಾವ ರೀತಿ ಪ್ರಭಾವ ಇರುತ್ತೆ, ಮುಖ್ಯವಾಗಿ ಕುಂಭರಾಶಿಯವರು ಶಾಂತಿ ದೋಷ ಪರಿಹಾರಗಳು ಮಾಡಿಕೊಳ್ಳೇಬೇಕಾಗಿರುತ್ತೆ. ಕೆಲವೊಂದು ಪ್ರತಿಕೂಲ ಫಲಗಳು ಈ ಚಂದ್ರಗ್ರಹಣದಿಂದ ಸಪ್ತಮ ಸ್ಥಾನದಲ್ಲಿ ಈ ಚಂದ್ರ ಮತ್ತು ಕೇತು ಯುತಿ ಆಗ್ತಾ ಇರೋ ಕಾರಣದಿಂದ ಈ ಗ್ರಹಣದಿಂದ ಕುಂಭರಾಶಿಯವರು ಕೆಲವೊಂದು ದೋಷ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗಿರುತ್ತೆ. ಸಪ್ತಮ ಸ್ಥಾನ, ಅದರಲ್ಲೂ ಕೂಡ ನೋಡಿ, ಈಗ ಲಗ್ನದಲ್ಲೇ ರಾಹು, ಜನ್ಮ ರಾಶಿಯಲ್ಲೇ ರವಿ, ರಾಶಿಯಲ್ಲೇ ಕುಜ, ಈ ರೀತಿ ಅಗ್ನಿತತ್ವಗ್ರಹಗಳಾಗಿರುವಂತಹ ಈ ವಾಯುತತ್ವ ರಾಶಿಯಲ್ಲಿ ಇರುವುದರಿಂದ ಮುಖ್ಯವಾಗಿ ಗ್ರಹ ಶಾಂತಿ ಪರಿಹಾರಗಳನ್ನು ಕುಂಭರಾಶಿಯವರು ಮಾಡಿಕೊಳ್ಳಲೇಬೇಕಾಗಿರುತ್ತೆ. ಮುಖ್ಯವಾಗಿ ಯಾವ ವಿಷಯಗಳಂತ ತಗೊಂಡಾಗ ಕಮ್ಯುನಿಕೇಷನ್ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ನೀವೇನೋ ಮಾತಾಡ್ತೀರಾ, ಬಟ್ ಏನು ಮಾತಾಡಿದ್ರೂ ಕೂಡ ಆ ಕಡೆ ವ್ಯಕ್ತಿಗಳಿಗೆ ಅದು ತಪ್ಪಾಗಿ ಕಾಣಿಸುತ್ತೆ, ಅರ್ಥ ಆಗುತ್ತೆ, ತಪ್ಪಾಗಿ ಅರ್ಥ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಾತನಾಡುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಮಾಷೆ ಮಾಡಲಿಕ್ಕೆ ಹೋದ್ರೂ ಕೂಡ, ಯಾವ ರೀತಿಯಲ್ಲಿ ಮಾತಾಡಿದ್ರೂ ಕೂಡ ನಿಮ್ಮನ್ನು ವ್ಯತಿರೇಕವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳು ಇರುತ್ತೆ. ಮುಖ್ಯವಾಗಿ ನೀವು ಹೇಳಿರೋದು ಬೇರೆ, ಬಟ್ ಆ ಕಡೆ ಇರುವಂತಹ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳೋದೇ ಬೇರೆ ಇರುತ್ತೆ. ಆದ್ದರಿಂದ ಈ ವಿಷಯಗಳಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಹೋಗಿಬಿಟ್ಟು ಮತ್ತೆ ಅದರಲ್ಲಿ ಕೂಡ ವಾದ ವಿವಾದಗಳು ನಡೆದು ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ವಿಷಯದಲ್ಲಿ ಅಪಾರ್ಥಗಳುಂಟಾಗುವುದಕ್ಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಯಾಕೆ ಮಾತಾಡೋದು, ಮಾತಾಡದೆ ಸುಮ್ಮನೆ ಇರೋದ್ರೆ ಆಯ್ತಲ್ವ. ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ, ಕೌಟುಂಬಿಕ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅವಶ್ಯಕತೆ ಇದ್ದಂಗೆ ಮಾತ್ರ ನೀವು ಮಾತಾಡೋದು, ಹುಷಾರಾಗಿರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇನ್ನು ಕಂಪಲ್ಸರಿ ಮಾತಾಡಲೇಬೇಕು, ಆನ್ಸರ್ ಹೇಳಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೆಲವೊಂದು ದಿನಗಳ ಕಾಲ ನಿಮ್ಮ ಮಾತನ್ನು ನೀವು ಹೇಳುವಂತಹ ವಿಷಯಗಳನ್ನು ಸ್ಪಷ್ಟವಾಗಿ, ಬಹಳ ಕ್ಲುಪ್ತವಾಗಿ, ತುಂಬ ಸಿಂಪಲ್ಲಾಗಿ ಹೇಳುವಂತಹ ವಿಷಯಗಳು ಮಾಡಬೇಕಾಗಿರುತ್ತೆ. ಅದೇ ರೀತಿ ಸಪ್ತಮ ಸ್ಥಾನ ಅನ್ನೋದು ಕಳತ್ರ ಸ್ಥಾನ, ವೈವಾಹಿಕ ವಿಷಯಗಳಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಜೊತೆ ಆಗಿರಬಹುದು, ಕುಟುಂಬ ಸದಸ್ಯರ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಾಗಿರಬಹುದು. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆ, ನಿಮ್ಮ ಸಂತಾನದ ಜೊತೆ, ನಿಮ್ಮ ಸಂಗಾತಿಯ ಜೊತೆ ಈಗ ಅವಶ್ಯಕತೆ ಇದ್ದಂಗೆ ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟು ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಮಾತಾಡಬೇಕು, ನೀವು ಮಾಡುವಂತಹ ಪ್ರಯತ್ನಗಳು ಮಾತಾಡಬೇಕು, ನೀವು ಮಾತಾಡುವಂತಹ ಪ್ರಯತ್ನಗಳಿಗೆ ಸಿಗುವಂತಹ ಸಕ್ಸಸ್ ಮಾತಾಡಬೇಕೇ ವಿನಃ ನೀವು ಮುಖ್ಯವಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಅಥವಾ ತಪ್ಪು ಅರ್ಥಗಳು ಉಂಟು ಮಾಡುವ ರೀತಿಯಲ್ಲಿ, ದ್ವಂದ್ವಾರ್ಥಗಳು ಉಂಟು ಮಾಡುವಂತಹ ರೀತಿಯಲ್ಲಿ ಮಾತಾಡುವುದು ಈ ವಿವಾದಗಳನ್ನು ಅಥವಾ ಈ ಸಂಬಂಧಗಳಲ್ಲಿ ಬಿರುಕುಗಳನ್ನು ನಿಮಗೆ ನೀವೇ ಆಹ್ವಾನ ಮಾಡಿದಂಗೆ. ಸೊ ಆದ್ದರಿಂದ ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟು ಒಳ್ಳೆಯದು.
ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ವೃತ್ತಿ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಹಿರಿಯರ ಪೋಷಕರಾಗಿರ್ಬೋದು ನಿಮ್ಮ ಮೇಲೆ ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗಿ ನಿಮ್ಮ ಮೇಲೆ ಬಂದು ಸ್ವಲ್ಪ ಜೋರು ಮಾಡಿದ್ರೂ ಕೂಡ, ನಿಮ್ಮಲ್ಲಿ ಕೆಲವೊಂದು ಕಮಾಂಡಿಂಗ್ ಆಗಿ ಮಾತಾಡಿದ್ರೂ ಕೂಡ ಈ ಸಮಯದಲ್ಲಿ ನಿಮ್ಮ ಟೋನ್ ತುಂಬ ಸಾಫ್ಟಾಗಿ ಸೌಮ್ಯವಾಗಿರಬೇಕಾಗಿರುತ್ತೆ. ಅವರು ಆ ರೀತಿ ಮಾತಾಡಿದಾರಂತ ನೀವು ಅದೇ ರೀತಿ ಟೋನಲ್ಲಿ ಅದೇ ರೀತಿ ಅದಕ್ಕೆ ಮೀರಿ ಮಾತಾಡಿದರೆ ಮಾತುಗಳಿಂದ, ಅಂದರೆ ಮಾತಾಡಿದ್ರೆ ಹೋಯಿತು ಮುತ್ತು ಹೊಡೆದ್ರೆ ಹೋಯಿತು ಅನ್ನೋ ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೆರುಕು ಮೂಡುವಂತಹ ಸಾಧ್ಯತೆಯು ಇರುತ್ತೆ. ಈ ಸಂದರ್ಭದಲ್ಲಿ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ಮಾಡಬೇಕಾಗಿರುವಂತಹ ಕೆಲಸಗಳ ಒತ್ತಡ ಅಧಿಕವಾಗಿ ಮಾಡುವಂತಹ ಕೆಲಸದ ಗಂಟೆಗಳ ಸಮಯವು ಅಧಿಕವಾಗಿರುತ್ತೆ. ಕೆಲವೊಂದು ಆದಾಯದಲ್ಲಿ ಮಾಡಲೇಬೇಕಾಗಿರುವಂಥ ಕೆಲವೊಂದು ಅನಿವಾರ್ಯವಾಗಿ ಮಾಡಬೇಕಾಗಿರುವಂತಹ ಖರ್ಚುಗಳು ವಿಪರೀತವಾಗಿರುತ್ತೆ. ಈ ವಿಷಯಗಳಿಂದ ಏನೇ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸು ತುಂಬ ಸಂಘರ್ಷಣೆಗೆ ಒಳಗಾಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ದುಃಖ ಅಥವಾ ಹೇಳ್ಕೊಳ್ಳೇಕಾಗದೇ ಇರುವಂತಹ ಒಂದು ಬಾಧೆ ಉಂಟಾಗ್ತಾ ಇರುತ್ತೆ. ಸೊ ನೀವು ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು ನಿಮಗೆ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಆ ರೀತಿ ನಡೆಯದೇ ಆಗಬಹುದು. ಸಂದರ್ಭಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಸ್ವಲ್ಪ ವಿಚಿತ್ರವಾಗಿ ವರ್ತನೆ ಮಾಡುವುದಕ್ಕೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಇರಬಹುದು. ಮುಖ್ಯವಾಗಿ ಶಾಂತಿ, ಈ ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನ ಈ ಚಂದ್ರ ಕೇತು ಯುತಿಯಿಂದ ಮುಖ್ಯವಾಗಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಆಲ್ರೆಡಿ ನಿಮಗೆ ಈ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ ದಯವಿಟ್ಟು ನೀವು ಅಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜಾಯಿಂಟ್ ಪೇಯ್ನ್ಸ್ ಆಗಿರ್ಬೋದು, ಅಥವಾ ಈ ಸೊಂಟದ ನೋವು ಆಗಿರಬಹುದು, ಬ್ಯಾಕ್ ಪೇನ್ ಆಗಿರಬಹುದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಸಂಧಿವಾತಗಳಾಗಿರಬಹುದು. ಮುಖ್ಯವಾಗಿ ವಾಯುತತ್ವ ರಾಶಿಯಲ್ಲಿ ಅಗ್ನಿತತ್ವ ಗ್ರಹಗಳು ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಈ ರೀತಿ ವಾತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು, ಕಾಲು ನೋವು, ಮೊಣಗಾಲು ನೋವು, ಈ ರೀತಿ ಸೊಂಟದ ನೋವು ಇತ್ಯಾದಿ ವಿಷಯಗಳ ಜೊತೆಗೆ ಮುಖ್ಯವಾಗಿ ಪ್ರಯಾಣಗಳು ಮಾಡುವಾಗ ಹುಷಾರು. ಪ್ರಯಾಣಗಳು ಮಾಡುವಾಗ ಆತ್ರಕ್ಕೆ ಬಿದ್ದು ಎಲ್ಲೋ ಕೊನೆ ಲಾಸ್ಟಲ್ಲಿ ಸೀಟ್ ಸಿಕ್ಕಿದೆ, ಅಥವಾ ನಿಮ್ಮ ವಯಸ್ಸಾಗಿದೆ, ಅಥವಾ ಕೆಲವೊಂದು ಅರ್ಥರೈಟಿಸ್ ಈ ರೀತಿ ಪ್ರಾಬ್ಲಮ್ಸಿಂದ ಇದ್ದೀರಾ, ಬಟ್ ನೀವು ಈ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗುವಾಗ, ಈ ಭಾರೀ ವಾಹನಗಳಲ್ಲಿ ಹೋಗುವಾಗ, ಆ ಹಂಪ್ಸ್ ಮಾಡುವಾಗ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಹನ ಪ್ರಯಾಣಗಳು ಮಾಡುವಾಗ, ವಾಹನವನ್ನು ಚಾಲನೆ ಮಾಡುವಾಗ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಈ ಕೀಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ಅಪಘಾತಗಳಿಗೆ ದೂರವಾಗಿರಬೇಕಾಗಿರುವಂತಹ ಸಂದರ್ಭ, ಗಾಯಗಳಾಗುವಂತಹ ಸಂದರ್ಭ. ಈ ಮುಖಾಂತರ ಈ ಹಾಸ್ಪಿಟಲ್ ಖರ್ಚುಗಳು ಅಥವಾ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಅನ್ನೋದು ಈ ಸಂದರ್ಭದಲ್ಲಿ ಅನಿವಾರ್ಯತೆ ಇರುತ್ತೆ. ಸೊ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ, ಅದರಲ್ಲೂ ಕೂಡ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು, ಈ ಪೇಯ್ನ್ಗೆ, ಈ ಅಂಗಾಂಗಗಳಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಿ, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ನೀವು ತುಂಬ ಹುಷಾರಾಗಿ, ಇನ್ ಕೇಸ್ ಏನಾದರೂ ಆ ರೀತಿ ಲಕ್ಷಣಗಳು ಕಾಣಿಸುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸೂಕ್ತ ಈ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮುಖ್ಯವಾಗಿ ಪಾದಗಳಲ್ಲಿ, ಅಂದರೆ ನಡೆಯೋಕ್ಕಾಗಲ್ಲ, ಪಾದಗಳಲ್ಲಿ ಸಮಸ್ಯೆಗಳು ಬರುವುದು, ಅಥವಾ ಈ ನರಗಳ ಸ್ವಲ್ಪ ವೀಕ್ ಆಗಿರೋದು, ಅಥವಾ ಈ ನರ್ವ್ ಸಿಸ್ಟಮ್ ಅನ್ನೋದು ಸ್ವಲ್ಪ ವೀಕ್ ಆಗಿರೋದು ಅಥವಾ ಡ್ಯಾಮೇಜ್ ಆಗುವಂಥ ಸಂದರ್ಭಗಳು, ಈ ರೀತಿ ವಿಷಯಗಳಲ್ಲಿ ದಯವಿಟ್ಟು ನೀವು ಈ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಯಾವುದೇ ಒಂದು ಅಪಘಾತದ ರೂಪದಲ್ಲಿ, ಅನಾರೋಗ್ಯ ಸಮಸ್ಯೆಗಳ ರೂಪದಲ್ಲಿ ಖರ್ಚಾಗುವಂತಹ ಸಾಧ್ಯತೆ, ಇದರ ಮುಖಾಂತರ ಕೆಲವೊಂದು ದಿನಗಳ ಕಾಲ ಈ ರೀತಿ ಬರುವಂತಹ ಸಂದರ್ಭದಲ್ಲಿ ಈ ಆರೋಗ್ಯ ಸಮಸ್ಯೆಗಳು ಅಥವಾ ಮಾತಿನಿಂದ ಬರುವಂತಹ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ವೃತ್ತಿ ಉದ್ಯೋಗಗಳಲ್ಲಿ ಈ ರೀತಿ ದೋಷಗಳು ಬರಬಾರದು ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಈ ಗ್ರಹಣದ ನಂತರ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನವಗ್ರಹಗಳಿಗೆ 11 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ, ಗ್ರಹಣದ ನಂತರ ನೀವು ಅಥವಾ ಗ್ರಹಣದ ನಂತರ ಮಾರನೇ ದಿನ ನೀವು ಮುಖ್ಯವಾಗಿ ಈ
ನವಗ್ರಹಗಳಿರುವಂತಹ ದೇವಸ್ಥಾನದಲ್ಲಿ ಅಥವಾ ಗಣೇಶನ ದೇವಸ್ಥಾನದಲ್ಲಿ ಹೇಳುವಂತಹ ಕೆಲವೊಂದು ಪರಿಹಾರಗಳು, ದಾನಾದಿಗಳು ಮಾಡಬೇಕಾಗಿರುತ್ತೆ. ಏನು ದಾನ ಮಾಡಬೇಕು ಅಂದರೆ, ಬೆಳ್ಳಿ ನಾಗು ಪ್ರತಿಮೆಯನ್ನು, ಬೆಳ್ಳಿಯಿಂದ ಮಾಡಿಸಿರುವಂತಹ ನಾಗಶೇಷ ಈ ಪ್ರತಿಮೆಯನ್ನು ದಾನ ಮಾಡೋದಾಗಿರಬಹುದು. ಅಥವಾ 1/4 kg ಹುರುಳಿಕಾಳು ಮತ್ತು 1/4 kg ಅಕ್ಕಿ, ಈ 2 ಧಾನ್ಯಗಳನ್ನು ನೀವು ಮುಖ್ಯವಾಗಿ ದೇವಸ್ಥಾನದಲ್ಲಿರುವಂತಹ ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ಮತ್ತು ಶಿವಾಲಯದಲ್ಲಿ ಆ ಪರಮೇಶ್ವರನಿಗೆ ರುದ್ರಾಭಿಷೇಕವೋ ಅಥವಾ ಪಂಚಾಮೃತಾಭಿಷೇಕವೋ ಮಾಡಿಸುವುದರಿಂದ ಈ ಗ್ರಹಣದ ದೋಷಗಳು ಅನ್ನೋದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ಕೊಡುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯಾಣಗಳು ಮಾಡುವಾಗ, ವಾಹನ ಚಲಾಯಿಸುವಾಗ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗರೂಕರಾಗಬೇಕಾಗಿರುತ್ತೆ. ಅದೇ ರೀತಿ ಮಾತಾಡುವಂತಹ ಮಾತಿನ ಬಗ್ಗೆಯೂ ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾತಾಡ್ಕೋಬೇಕಾಗಿರುತ್ತೆ. ಕುಂಭರಾಶಿಯವರು ಈ ಗ್ರಹಣದ ಸಪ್ತಮ ಸ್ಥಾನದ ಈ ಚಂದ್ರ ಕೇತು ಯುತಿ ಅನ್ನೋದಾಗಿರ್ಬೋದು, ಅಥವಾ ಲಗ್ನದಲ್ಲಿ ಅಗ್ನಿತತ್ವ ರಾಶಿ ಗ್ರಹಗಳಾಗಿರುವಂತಹ ರವಿ, ಕುಜ ಮತ್ತು ರಾಹುಗ್ರಹಗಳಿರೋದರಿಂದ ಈ ಪರ್ಟಿಕ್ಯುಲರ್ ಗ್ರಹಣದ ನಂತರ ಅಂದ್ಕೊಂಡ್ರೂ ಕೂಡ ಈ ಸಂದರ್ಭ, ಈ ಕೆಲವೊಂದು ವಿಷಯಗಳು ಯಾವ ಥರ ಇರುತ್ತೆ ಅಂದರೆ, ಈ ಲಗ್ನದಲ್ಲಿರುವಂತಹ ಕೊಟ್ಟಿರುವಂತಹ ಗ್ರಹಗಳ ಪರಿಣಾಮವು ಕೂಡ ಇದು ಚಂದ್ರಗ್ರಹಣದಿಂದ ಈ ರೀತಿ ಆಗಿದೆ ಅನ್ನೋಂಥ ಕೆಲವೊಂದು ತಪ್ಪು ಕಲ್ಪನೆಗೆ ಒಳಗಾಗಬಾರದು. ಸೊ ಆದ್ದರಿಂದ ಯಾವುದೇ ರೀತಿ ಈ ರೀತಿ ಸಮಸ್ಯೆಗಳಿಲ್ಲದೆ ಮುಖ್ಯವಾಗಿ ಗ್ರಹಣದ ನಿಯಮಗಳನ್ನು ನೀವು ಪಾಲಿಸುತ್ತಾ ಗ್ರಹಣದ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದಾಗಿರಬಹುದು. ಈ ದಾನಾದಿಗಳನ್ನು ಹೇಳಿರುವಂತಹ ದಾನಾದಿಗಳನ್ನು ಮಾಡುವುದರಿಂದ ಸ್ವಲ್ಪದ ಮಟ್ಟಿಗೆ ನಿಮಗೆ ಅನುಕೂಲ ಫಲಗಳತ್ತು ಮತ್ತು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದವು ಸದಾ ನಿಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ನೀಡಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.